ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಗುರುವಾರದ ರಾಯರ ಪೂಜೆಗೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಒಂದು ಚಿಕ್ಕದಾಗಿ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ನನ್ನ ಮಗಳದು ಕೂಡ ಸ್ನಾನ ಆಗಿದೆ, ಅವಳು ಕೂಡ ಎದ್ಲು ನನ್ನ ಜೊತೆನೇ. ಇವಾಗ ಇವರೆಲ್ಲ ಪಾರ್ಕಿಗೆ ಹೋಗ್ತಿದ್ದಾರೆ ಅವ್ರ ಪಪ್ಪನ ಜೊತೆ. ನನ್ನ ಮಗ ಇಲ್ಲಿ ಮಲಗಿದ್ದಾನೆ ಎದ್ಬಿಟ್ಟು. ಅವನ್ನ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇವಳಿದ್ರೆ ನನಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ದೇವ್ರ ಸಾಮಾನೆಲ್ಲ ತೊಳಿಬೇಕಿನ್ನ, ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇವಳಿದ್ರೆ ನಂಗೆ ಬಿಡಲ್ಲ. ಅದಕ್ಕೋಸ್ಕರ ಅವ್ರು ಮಾರ್ನಿಂಗ್ ವಾಕ್ ಹೋಗ್ತಾರಲ್ಲ ನಮ್ಮ ಹಸ್ಬೆಂಡು. ಸೊ ನನ್ನ ಹಸ್ಬೆಂಡ್ ವಾಕ್ ಹೋಗ್ತಾರೆ ಮಾರ್ನಿಂಗು. ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. ನನ್ನ ಮಗನ ಇಬ್ಬರನ್ನೂ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಪ್ರೀತು ಕೂಡ ಇದ್ದಾನೆ. ಪ್ರೀತು ಕೂಡ ಹೋಗ್ತಾ ಇದ್ದಾನೆ. ಸೊ ಸುಮ್ಮನೆ ಒಂದು ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು. ಇವಾಗ ಜಸ್ಟ್ ಹಂಗೆ ಅನಿಸಿದ್ದು. ಸೊ ಇದು ಗುರುವಾರ ಅಲ್ವ, ಒಂದು ಬ್ಲಾಗ್ ಮಾಡೋಣ ಚಿಕ್ಕದಾಗಿ. ಇವತ್ತು ಹೇಗೆ ಪ್ರಿಪ್ರೇಷನ್ ಮಾಡಿಕೊಂಡು ಹೆಂಗೆ ಪೂಜೆ ಎಲ್ಲ ಹೆಂಗೆ ಮಾಡ್ತೀನಿ ತೋರಿಸೋಣ ಅಂತೇಳಿ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬೆಳಗ್ಗೆ ಇವಾಗ ಟೈಮ್ ಬಂದು ಎಕ್ಸಾಕ್ಟಾಗಿ 6 o'clock ಆಗಿದೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ದೇವ್ರ ಸಾಮಾನೆಲ್ಲ ಎತ್ತಿ ತೊಳಿಬೇಕು. ನೋಡೋಣ ಹೆಂಗಾಗುತ್ತೆ ಇವತ್ತಿನ ದಿನ ಅಂತ ಹೇಳಿ. ಆ್ಯಂಡ್ ನಾನೇನು ನಮ್ಮನೇನು ವಿಗ್ರಹ ಆ ಥರ ಏನಿಲ್ಲ, ರಾಯದ್ದು ಫೋಟೋ ಇದೆ ಚಿಕ್ಕದು. ಮಾಮೂಲಿ ರೆಗ್ಯುಲರ್ ಪೂಜೆ ಯಾವ ಥರ ಮಾಡ್ತೀನಿ ಅದೇ ಥರನೇ ಮಾಡೋದು. ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಬನ್ನಿ ಹೇಗೆ ಹೋಗುತ್ತೆ ನೋಡೋಣ. ಮೊದಲು ಇವ್ರನ್ನೆಲ್ಲ ಪಾರ್ಕಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನು ಬಾಗಿಲು ತೊಳಿಬೇಕು. ಮತ್ತು ನೆನ್ನೆ ತುಳಸಿ ಗಿಡ ತೊಗೊಂಡು ಬಂದಿದ್ದೀವಿ. ತುಳಸಿ ಗಿಡ ನಮ್ಮ ಮನೇಲಿ ಇರಲಿಲ್ಲ, ಅಂದರೆ ಹಾಳಾಗಿಬಿಟ್ಟಿತ್ತು. ಅದಕ್ಕೆ ಹೊಸ ತುಳಸಿ ಗಿಡ ತಂದಿದ್ದೀವಿ. ಆ ತುಳಸಿ ಗಿಡ ನೆಡಬೇಕು. ಇಷ್ಟೊಂದು ಕೆಲಸ ಇದೆ. ಅದಲ್ಲ ಅದಕ್ಕೆ ಬನ್ನಿ ಹೆಂಗಾಗುತ್ತೆ ಅಂತ ನೋಡೋಣ. ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮುದ್ದು ಇಲ್ಲಿ ನೋಡಿಲಿ. ಗುಡ್ ಮಾರ್ನಿಂಗ್. ಐಲೇನರ್ ಹಾಕ್ಕೊಟ್ಟೆ ಹಣೆಗೆ, ಆಲ್ರೆಡಿ ಅದನ್ನ ಅಳಿಸ್ಕೊಂಡ್ಬಿಟ್ಲು. ಗುಡ್ ಮಾರ್ನಿಂಗ್ ಹೇಳಪ್ಪ. ಹಾಯ್ ಮಾಡು. ಹೋಯ್ತಾ? ಹಾಯ್ ಮಾಡು. ಹಾಯ್ ಮಾಡಿ ನೀನು. ಏನಮ್ಮ ಕೊಟ್ಟೆ. ಟೊಮೆಟೊ ಮಗಳು ಬಾಯ್. ಬಾಯ್ ಮಗಳೇ. ಇಲ್ಲಿ ಅಮ್ಮಂಗೆ ಬಾಯ್. ಬಾಯ್. ನೋಡಿ ತುಳಸಿ ಗಿಡಗಳಿಲ್ಲಿದೆ. ನಾನು ಇಡಬೇಕು. ಪಾಟ್ಗೆ ನೀರು ಹಾಕಿದ್ದೆ ಸ್ವಲ್ಪ. ಅದು ಸ್ವಲ್ಪ ಮೆತ್ತಗಾಗಿ ಮಣ್ಣು ಅಂತ ತುಂಬ ಗಟ್ಟಿ ಆಗ್ಬಿಟ್ಟಿತ್ತು ಅಂತ. ಇನ್ನೂ ಗಟ್ಟಿನೇ ಇದೆ ಸ್ವಲ್ಪ. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ಮೆತ್ತಗಾದ್ಮೇಲೆ ಇಡೋಣ ಇದನ್ನ. ನಿನ್ನೆ ನೈಟೇ ಎಲ್ಲ ಸ್ಟವೆಲ್ಲ ಒರೆಸಿ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಎಲ್ಲ ಕ್ಲೀನ್ ಮಾಡೇ ಮಲ್ಕೊಂಡಿದ್ದು ನಾನು ನೈಟು. ಇವಾಗ ದೇವ್ರದ್ದು ಪೂಜೆ ಸಾಮಾನೆಲ್ಲ ಎತ್ಕೊಬಂದಿದ್ದೀನಿ. ಇದಿಷ್ಟು ತೊಳಿಬೇಕು. ನಮ್ಮನೆ ಪೂಜೆ ಸಾಮಾನೇನು ಜಾಸ್ತಿ ಇರೋದಿಲ್ಲ, ಇಷ್ಟೇ ಜಾಸ್ತಿ ಪೂಜೆ ಸಾಮಾನು ಬರೋದು. ಇಲ್ಲಿ ಪೂಜೆ ತೊಳೆಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಕೆಲ್ಲ ಕೂಡ ರಾತ್ರಿನೇ ಎಲ್ಲ ತೊಳೆದಿಟ್ಟಿದ್ದೆ. ಇವಾಗ ಬರೀ ಇದನ್ನು ಮಾತ್ರ ತೊಳೆದ್ರೆ ಆಯಿತು. ಪೂಜೆ ಸಾಮಾನೆಲ್ಲ ಇಲ್ಲಿ ತೊಳೆದಿದ್ದಾಗಿದೆ, ತೊಳೆದಿಟ್ಟಿದ್ದೀನಿ. ನಾನು ಜಾಸ್ತಿ ಏನಿಲ್ಲ, ನಮ್ಮದು ದೇವ್ರ ಪೂಜೆ ಸಾಮಾನು ಇಷ್ಟೇ ಇರೋದು. ಹಾಗೆಯೇ ಇಲ್ಲಿ ಹೂವು ತಂದಿದ್ದೆ ನಿನ್ನೆ ಪೂಜೆಗೆ ಅಂತೇಳಿ. ತುಳಸಿ, ಮಲ್ಲಿಗೆ ಹೂವು, ಗುಲಾಬಿ, ಸೇವಂತಿಗೆ. ಎಷ್ಟಿರುತ್ತೆ ಅಷ್ಟು ಇದೆ. ಇಷ್ಟೇ ತರಬೇಕು ಅಂತೇನಿಲ್ಲ. ಆವಾಗ ನನಗೇನು ಸಿಗುತ್ತೆ ಅದನ್ನು ತೊಗೊಂಡು ಬಂದಿದ್ದೀನಿ. ಕಳ್ಸೋಕ್ಕೆ ವಿಳ್ಯದೆಲೆ. ತುಳಸಿ ಅಂತೂ ಆದಷ್ಟು ಟ್ರೈ ಮಾಡ್ತೀನಿ, ಸಿಕ್ಕರೆ ತೊಗೊಂಬತ್ತೀನಿ, ಸಿಕ್ಕಿಲ್ಲ ಅಂದರೆ ಏನಿರುತ್ತೆ ಅದನ್ನು ಮುಡಿಸ್ತೀನಿ. ಇಷ್ಟಿದೆ. ಈಗ ಪೂಜೆ ಸಾಮಾನು ಕೂಡ ರೆಡಿಯಾಗಿದೆ. ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಂದ್ಬಿಡೋಣ. ನೋಡಿ ಎಲ್ಲ ತೆಗೆದಿದ್ದೀನಿ. ಇವಾಗ ಫಸ್ಟಿಗೆ ಇದನ್ನು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ.
ಮೇಲಿಂದ ಆದರೆ ದೀಪದ ಹೊಗೆ ಎಲ್ಲ ಹೋಗಿ ಇಲ್ಲಿ ಕೂತಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಫೋಟೋಗಳು ಇಲ್ಲೇ ಇದೆ. ಅದಾದಮೇಲೆ ದೇವ್ರ ಫೋಟೋಗಳನ್ನ ಕ್ಲೀನ್ ಮಾಡ್ತೀನಿ. ದೇವ್ರ ಫೋಟೋ ಎಲ್ಲ ಒರೆಸಿದ್ದು ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಇವಾಗ ಹೂವುಗಳು ತೊಗೊಂಡು ಬಂದಿದ್ದೀನಿ. ಹೂವು ಮುಡಿಸ್ಬೇಕು. ಆಮೇಲೆ ದೇವ್ರ ಸಾಮಾನಿಗೆಲ್ಲ ಕುಂಕುಮ ಇಟ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಬೇಕು. ಫೈನಲಿ ಎಲ್ಲ ರೆಡಿ ಮಾಡಿದ್ದಾಯಿತು. ಹೂವು ಮುಡಿಸಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಎಲ್ಲ ಮುಗೀತು ನೋಡಿ. ಎಲ್ಲ ಆಗಿದೆ. ಗುರುಗಳಿಗೂ ಕೂಡ ಅಲಂಕಾರ ಮಾಡಿ ಆಗಿದೆ. ಇನ್ನು ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ಹೊಸ್ಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಮರ್ತೇ ಬಿಟ್ಟಿದ್ದೀನಿ ಇವತ್ತು ಹೊಸ್ಲು ತೊಳೆಯೋದು. ಹೊಸ್ಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಇವಾಗ ಹೊಸ್ಲು ತೊಳೆದು ರಂಗೋಲಿ ಹಾಕೋಣ ಅಂದ್ಕೊಂಡು ಬಂದೆ. ಯಾವಾಗಲೂ ಫಸ್ಟು ನಾನು ಏನೇ ಕೆಲಸ ಮಾಡಬೇಕಾದ್ರೂ ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟು ಹೊಸ್ಲು ತೊಳೆದು ರಂಗೋಲಿ ಹಾಕ್ತೀನಿ. ಬಟ್ ಇವತ್ತು ಏನಂತ ಗೊತ್ತಿಲ್ಲ, ಅಂದರೆ ಪಾಪು ಇದ್ಬಿಟ್ಟಿದ್ಲಲ್ಲ, ಅವಳು ಗಲಾಟೆನೆಲ್ಲ ನಾನು ಹೊಸ್ಲು ತೊಳೆಯೋದೇ ಮರ್ತ್ಕೊಂಡ್ಬಿಟ್ಟಿದ್ದೆ. ಒಳಗಡೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾಗಿ ದೇವ್ರದ್ದೆಲ್ಲ ರೆಡಿ ಮಾಡಾದಮೇಲೆ ಹೊಸ್ಲನ್ನ ಕ್ಲೀನ್ ಮಾಡೋಣ ಅಂದ್ಕೊಂಡ್ಬಂದೆ. ಹೊಸ್ಲೆಲ್ಲ ತೊಳೆದು ಮಾಮೂಲಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಆಗುತ್ತೆ. ಮಾಮೂಲಿ ಇದು ನಮಗೆ ಜಾಗ ಚಿಕ್ಕದಾಗಿರೋದ್ರಿಂದ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡೋಕ್ಕಾಗಲ್ಲ. ಚಿಕ್ಕದಾಗಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿಕೊಂಡೆ. ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡ್ರು ಅದು ಟೈಮ್ ಆಗೇ ಬಿಡುತ್ತೆ. ಯಾಕಂದರೆ ಇದೆಲ್ಲ ಕೆಲಸಗಳು ಚಿಕ್ಕ ಚಿಕ್ಕ ಕೆಲಸ ಅಲ್ವಾ, ಬೇಗ ಮುಂದೆ ಹೋಗಲ್ಲ ಕೆಲಸಗಳು. ಹಾಗಾಗಿ ಅದು ಅಲ್ಲದೆ ನನಗೆ ಪಾಪುನ ಪಾರ್ಕಿಗೆ ಕಳಿಸಿದ್ನಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡಿಕೊಂಡೆ. ಪಾಪು ಇದ್ಬಿಟ್ರೆ ಅಂತೂ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಅವಳು ಇಲ್ಲ ನಾನು ಮಾಡ್ತೀನಿ ಅಂತ ಬರ್ತಾಳೆ, ಇಲ್ಲ ಅಮ್ಮ ನನ್ನ ಎತ್ಕೊ ಅಂತ ಬರ್ತಾಳೆ. ಎತ್ಕೊ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ನಾನು ಮಾಡ್ತೀನಮ್ಮ ಅಂದ್ಕೊಡು, ನಾನೇ ರಂಗೋಲಿ ಹಾಕ್ತೀನಿ, ಕೊಡು ನಾನೇ ಕುಂಕುಮ ಇಡ್ತೀನಿ ಅಂತ ಬಂದುಬಿಡ್ತಾಳೆ. ಆವಾಗ ಸುಮ್ಮನೆ ನನಗೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಕಳಿಸ್ಬಿಟ್ಟೆ ಪಾರ್ಕಿಗೆ ಕರ್ಕೊಂಡೋಗಿ ಅಂಥೇಳಿ. ಅವರೆಲ್ಲರೂ ಪಾರ್ಕಿಗೆ ಹೋಗಿದ್ದಾರೆ. ಅವ್ರು ಅಲ್ಲಿಂದ ಬರೋ ಅಷ್ಟರೊಳಗಡೆ ನಾನು ಕೆಲಸ ಮುಗಿಸ್ಕೋಬೇಕು. ಇನ್ನೇನಿಲ್ಲ, ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ವಸ್ತುಗೆ ರಂಗೋಲಿ ಹಾಕಾದ್ಮೇಲೆ ಪೂಜೆ ಮಾಡೋದೊಂದೇ ಬಾಕಿ ಇರೋದು. ಪೂಜೆ ಮಾಡಿದ್ರೆ ಮುಗೀತು. ನನಗೆ ಯಾವಾಗಲೂ ಗುರುವಾರ ಇರ್ಬೋದು ಅಥವಾ ಏನೇ ಸ್ಪೆಷಲ್ ಡೇ ಇದ್ದಾಗಲೂ ಕೂಡ ನಿಧಾನಕ್ಕೆ ನೆಮ್ಮದಿಲಿ ಪೂಜೆ ಮಾಡಬೇಕು. ಆವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ಅದನ್ನ ಬಿಟ್ಟು ಗಡಿಬಿಡಿಲಿ ಫಾಸ್ಟಾಗಿ ಗಡಿಬಿಡಿ ಪೂಜೆ ಮಾಡಿದ್ರೆ ನಿಜವಾಗ್ಲೂ ನಂಗೆ ಅದು ಚೆನ್ನಾಗಿ ಅನಿಸೋದೇ ಇಲ್ಲ. ಅವತ್ತು ವಾರ ಅನ್ಸೋದಿಲ್ಲ, ಹಬ್ಬ ಅಂತಲೂ ಫೀಲ್ ಆಗಲ್ಲ. ಆ ಥರ ಆಗಿಬಿಡುತ್ತೆ ನೋಡಿ. ಪೂಜೆ ಮಾಡಿದ್ದೀನಿ, ಸಿಂಪಲ್ಲಾಗಿ ಮಾಡಿದೆ. ನಮ್ಮನೆ ರಾಯರದೇನು ವಿಗ್ರಹ ಆ ಥರ ಏನಿಲ್ಲ, ಮಾಮೂಲಿ ದೇವ್ರದ್ದು ಫೋಟೋ ಇದೆ, ರಾಯರದ್ದು ಫೋಟೋ ಇದೆ. ಸಿಂಪಲಾಗಿ ನಾವು ಬೇರೆ ದಿನ ಎಲ್ಲ ಯಾವ ಥರ ಪೂಜೆ ಮಾಡ್ತೀವಿ ಅದೇ ಥರನೇ ಪೂಜೆ ಮಾಡಿದೆ. ಸ್ಪೆಷಲ್ ಆ ಥರ ಏನಿಲ್ಲ. ಇವತ್ತು ನೈವೇದ್ಯಕ್ಕೆ ಹಾಲು ಖೀರ್ ಮಾಡಿದ್ದೀನಿ, ಅದು ಆಮೇಲೆ ಇಡ್ತೀನಿ. 2 ಬಾಳೆಹಣ್ಣು ಇಟ್ಟಿದ್ದೀನಿ, ನೀರಿಟ್ಟಿದ್ದೀನಿ. ಆಮೇಲೆ ಖುಷಿ ವಿಚಾರ ಏನಂದರೆ ರಾಯರು ಇವತ್ತು ನನಗೆ 2 ಸಲ ಹೂ ಪ್ರಸಾದ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ಮೈ ಜುಮ್ ಅಂದ್ಬಿಡ್ತು ನನಗಂತೂ. ಒಂದು ಸಲ ಹೂ ಕೊಟ್ಟಾಗಂತೂ ಪೂಜೆ ಮಾಡ್ತಾ ಏನೋ ಕೇಳಿಕೊಂಡೆ, ಪಟ್ಟಂತ ಬೀಳ್ತು, ಮೈ ಜುಮ್ ಅಂದ್ಬಿಡ್ತು. ತುಂಬಾ ಖುಷಿ ಆಯಿತು. ಅಂದರೆ ನಾವೇನೇ ಕೆಲಸ ಮಾಡಿದ್ರು ನಮ್ಮ ಪ್ರತಿ ಹೆಜ್ಜೆನಲ್ಲೂ ಒಬ್ಬರು ನಮ್ಮ ಜೊತೆ ಇದ್ದಾರೆ ಅನ್ನೋದು ನಮಗೆ ಗೊತ್ತಾದಾಗ ಎಷ್ಟು ಖುಷಿ ಆಗುತ್ತಲ್ವ. ಸೊ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಹಾಲು ಖೀರ್ ಮಾಡಿದೆ ನೈವೇದ್ಯಕ್ಕೆ ಅಂತ ಹೇಳಿ. ಇದನ್ನು ಕೂಡ ಇಟ್ಟು ಆಮೇಲೆ ನಾನು ಪೂಜೆ ಮಾಡಿದೆ. ಹಾಲು ಖೀರ್ ಮಾಡಿ ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಕೂಡ ಪ್ಲೇ ಗ್ರೂಪ್ಗೆ ಹೋಗ್ತಾಳೆ, ಅವಳಿಂದ ಸ್ಕೂಲ್ಗೆ ಹೋಗ್ತಾಳೆ ಅವಳು ಕೂಡ. ಮತ್ತು ಮಧ್ಯಾಹ್ನಕ್ಕೆ ಬಂದು ನಾನು ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಬೇಳೆ ಸಾಂಬಾರು ಮಾಡಿಬಿಡೋಣ, ದಾಲ್ ಮಾಡೋಣ ಅಂಥೇಳಿ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೋಸೆ ಹಾಕಿ ಒಂದು ಕಡೆ ಚಟ್ನಿ ರೆಡಿ ಮಾಡಿದ್ದೆ. ಚಟ್ನಿ, ದೋಸೆ ಮತ್ತು ದಾಲ್ ಮಾಡಿಬಿಟ್ಟು ರೈಸ್ಗೆ ಇಟ್ಬಿಡೋಣ ಒಟ್ಟಿಗೆ ಅಂತೇಳಿ, ಮತ್ತು ಹಾಲು ಖೀರು ಕೂಡ ಮಾಡ್ಕೊಳ್ಳೋಣ ಅಂತ. ಬೆಳಿಗ್ಗೆ ಎಷ್ಟೇ ಬೇಗ ಇದ್ದರೂ ಈ ಕೆಲಸಗಳೇ ಮುಗಿಯಲ್ಲ. ಯಾಕಂದರೆ ನನ್ನ ಮಗನಿಗೂ ಬಾಕ್ಸ್ ರೆಡಿ ಮಾಡಬೇಕು, ಮಗಳಿಗೂ ಬಾಕ್ಸ್ ಹಾಕಬೇಕು. ಸೊ ಎಲ್ಲರೂ ಅಟ್ ಎ ಟೈಮ್ ಹೊರಡ್ತಾರೆ. ಹಸ್ಬೆಂಡು, ಮಗಳು ಎಲ್ಲರೂ ಒಂದೇ ಟೈಮಲ್ಲಿ ಹೊರಡೋದ್ರಿಂದ ನನಗೆ ಎಲ್ಲರನ್ನೂ ಆಚೆ ಹೊರಗಡೆ ಕಳಿಸ್ಬೇಕು ಅಂದರೆ ಎಲ್ಲರಿಗೂ ತಿಂಡಿ ಕೊಟ್ಟು ಬಾಕ್ಸ್ ರೆಡಿ ಮಾಡಿ ಕಳ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ನಮಗೆ ಸ್ಟವ್ 3 ಇರೋದ್ರಿಂದ ಹೆಂಗೋ ಅದು ಒಂದು ಕಡೆ ಸಾಂಬಾರು, ಒಂದು ಕಡೆ ಒಗ್ಗರಣೆಗೆ ಹಾಕಿದ್ದೆ, ಒಂದು ಕಡೆ ದೋಸೆ ಹಾಕ್ತಾಯಿದ್ದೆ. ಈ ಥರ ಕೊಟ್ಟು ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಫೋಟೋ ತೆಗಿತಿದ್ದೀನಿ. ಫೋಟೋ ಗಲ್ಲು ತಿರುಗು ಈ ಕಡೆ ಒಂಚೂರು ಮುಖ ತೋರಿಸು ನಿಂದ. ಇದಕ್ಕೆಲ್ಲ ಎಲ್ಲಪ್ಪ ಗಾಯ ತೋರ್ಸಪ್ಪ. ಅಲ್ಲಿ ಯಾವಾಗ? ಸಂಜೆಲಿ. ಈ ಕಡೆ ಬಾ, ಇಲ್ಲಿಗೆ ಬಾ. ಹೌದಾ? ಅಲ್ಲಿ ಬಿದ್ಬಿಟ್ಟಾ? ಬಿದ್ದೆ ಅಲ್ಲಿ. ಅಣ್ಣಂದು ಬ್ಯಾಗ್ ಅದು. ಹಾಕೋ ಹಾಕೋ ಹಾಕೋ. ನೋಡು, ಬಾಯ್. ಹಾಂ, ಪಾಪ ಬರ್ತಾವಳೆ. ಮುದ್ದು ಬಾಯ್. ಇಲ್ಲಿ ನೋಡಿ, ತಿರುಗ್ಬಿಟ್ಟು ಬಾಯ್ ಮಾಡು. ಟಾಟಾ.
ಆಮೇಲೆ ತುಳಸಿ ಗಿಡ ನೆಟ್ಟಿರಲಿಲ್ಲ, ಅಂದರೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ದೆ. ಒಂದು ಶ್ರೀ ತುಳಸಿ, ಒಂದು ಕೃಷ್ಣ ತುಳಸಿ ಎರಡೂ ಇತ್ತು. ಅಂದರೆ ಇನ್ನೊಂದು ಶ್ರೀ ತುಳಸಿ ಇದೆ, 3 ತುಳಸಿ ಗಿಡ ತಂದಿದ್ದಿತ್ತು. ಅವರೇ ಕೊಟ್ರಂತೆ, ಅಂಗಡಿಯವರೇನೆ. ಇವರು 2 ತೊಗೊಂಡಿದ್ದಕ್ಕೆ ಅವ್ರು ಇನ್ನೊಂದು ಎಕ್ಸ್ಟ್ರಾ ಕೊಟ್ರಂತೆ. ಸೊ ಕೊಟ್ಟಾಗ ಬೇಡ ಅನ್ಬೇಕಲ್ಲ ಅಂತ ತೊಗೊಂಡು ಬಂದಿದ್ರು. ಸೊ ಅದನ್ನು ಇಟ್ಬಿಟ್ಟು ನಾನು ದೇವ್ರ ಹತ್ರ ಪೂಜೆ ಮಾಡಿದ್ದೆ. ಫಸ್ಟು ಪೂಜೆ ಮಾಡಾದಮೇಲೆ ಅಲ್ಲೇ ಪೂಜೆ ಮಾಡಿದ್ನಲ್ವ, ಹೂವು ಕುಂಕುಮ ಎಲ್ಲ ಹಾಕಿ ಅಲ್ಲೇ ಪೂಜೆ ಮಾಡಿಬಿಟ್ಟಿದ್ದೆ. ಇವಾಗ ನೆಡೋಣ ಅಂದ್ಕೊಂಡು ಬಂದೆ. ಪಾಟಿಗೆ ನೀರು ಹಾಕಿ ಅದು ಸ್ವಲ್ಪ ಒದ್ದೆ ಮಾಡಿದ್ದೆ, ಅದು ಗಟ್ಟಿಯಾಗಿಬಿಟ್ಟಿತ್ತು ಫುಲ್ಲು. ಅದು ಸ್ವಲ್ಪ ತೇವ ಮಾಡಿದ್ದೆ. ಅದೆಲ್ಲ ಮಾಡಿದ ಮೇಲೆ ಮಣ್ಣೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಅದನ್ನು ಆಮೇಲೆ 2 ಗಿಡನ ಒಂದೇ ಪಾಟ್ಗೆ ಹಾಕಿ ಅಂತ ಹೇಳಿದರು ಅವರು. ಕೃಷ್ಣ ತುಳಸಿ, ಸ್ತ್ರೀ ತುಳಸಿ ಎರಡನ್ನೂ ಒಟ್ಟಿಗೆ ಹಾಕಿ ಅಂತ. ಅದಕ್ಕೆ ಎರಡನ್ನೂ ನೆಟ್ಟು ಮತ್ತೆ ಅರ್ಶಿನ ಕುಂಕುಮ ಹಾಕಿ ಮತ್ತೆ ಅದಕ್ಕೊಂದ್ಸಲ ಗಂಧದ ಕಡ್ಡಿ ಪೂಜೆ ಮಾಡೋಣ, ಗಂಧದ ಕಡ್ಡಿ ಬೆಳಗೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮನೆ ತುಳಸಿ ಗಿಡ ಏನಾಗಿತ್ತು ಅಂದರೆ ನನ್ನ ಮಗನೇ ಹಾಳು ಮಾಡಿಬಿಟ್ಟಿದ್ದ. ಅಂದರೆ ಕಿತ್ತಾಕ್ಬಿಟ್ಟು ಎಲೆಗಳನ್ನ ಕಿತ್ಬಿಟ್ಟಿದ್ದ, ಎಳೆದ್ಬಿಟ್ಟಿದ್ದ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆಯಿತು, ಪೂಜೆ ತಿಂಡಿ ಎಲ್ಲ ಆಯಿತು. ನಾನು ಫಾಸ್ಟಿಂಗ್ ಇವತ್ತು ಒಪ್ಪತ್ತು ಬಿಟ್ಟಿದ್ದೀನಿ. ಮಧ್ಯಾಹ್ನ ಮಾತ್ರ ತಿನ್ನೋದು ನಾನು. ಮಧ್ಯಾಹ್ನದಿಂದ ತಿಂತೀನಿ, ಈಗ ಒಪ್ಪತ್ತು ಏನೂ ತಿಂದಿಲ್ಲ ನಾನು. ಸೊ ಪೂಜೆ ಎಲ್ಲ ಆಯಿತು. ನೈವೇದ್ಯಕ್ಕೆ ಹಾಲು ಖೀರ್ ಮಾಡಿದ್ದೆ, ಅದು ಆಯಿತು. ಮತ್ತು ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಹೋದರು. ನನ್ನ ಮಗ ಸಮ್ಮರ್ ಕ್ಯಾಂಪ್ಗೆ ಹೋದ, ಮಗಳು ಪ್ಲೇ ಹೋಮ್ಗೆ ಹೋದ್ಲು. ನಾನು ಪ್ರೀತು ಇಬ್ಬರೇ ಕೂತಿದ್ದೀವಿ. ಓಯ್ ಇಬ್ಬರು ಇದ್ದೀವಿ. ಇವಾಗ ಅಂಗಡಿಗೆ ಹೋಗಬೇಕು. ಸೊ ಕಾಲು ನೋವು ಜಾಸ್ತಿ ಆಗ್ಬಿಟ್ಟೈತೆ ನನಗೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಪಾದಗಳು ತುಂಬ ಪೇಯ್ನ್ ಬರುತ್ತೆ. ಅದಕ್ಕೆ ಒಂದು 5 ನಿಮಿಷ ಕೂತಿದ್ದು ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಟೈಮ್ ಇವಾಗ 10:15 ಆಗಿದೆ. ಇವಾಗ ಹೊರಡಬೇಕು. 10:30ಗೆ ಓಪನ್ ಮಾಡಬೇಕು ಅಂಗಡಿ ಅಂದ್ಕೊತೀನಿ. 10:15, 10:30 ಆಗಿಬಿಡುತ್ತೆ. ಇವತ್ತು ಸೇಮ್ ಹಂಗೆ ಆಯಿತು. ಇವಾಗ ಹೋಗ್ತೀವಿ ಅಂಗಡಿಗೆ. ಹೋಗಿ ಅಲ್ಲಿನ ಕೆಲಸಗಳನ್ನ ಮುಗಿಸ್ಬೇಕು. ಅದೇ ನಾನು ಏನನ್ನು ಗೊತ್ತಾ, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಅದು ನನಗೆ ಮರ್ತಂಗೆ ಆಗಿಬಿಟ್ಟಿದೆ. ತುಂಬ ದಿನ ಆಯ್ತಲ್ಲ ನಾನು ಕಂಟಿನ್ಯೂಸ್. ಮೊದಲಾದರೆ ಇದೇ ವ್ಲಾಗೇ ಮಾಡ್ತಿದ್ನಲ್ಲ, ಆವಾಗ ಏನು ಮಾಡಿದ್ರು ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ನೆನಪಿರ್ತಿತ್ತು. ಬಟ್ ಇವಾಗೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ನೆನಪೇ ಆಗಲ್ಲ ಆ ಟೈಮಲ್ಲಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಆಯಿತು. ಪೂಜೆ ಮಾಡಬೇಕು, ಆ ಟೈಮಲ್ಲೇ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಹಂಗಾಗೋಯ್ತು. ಅದು ಪ್ರೀತಿಗೆ ಹೇಳಿದ್ರೆ ಪ್ರೀತಿನೇ ಮಾಡ್ಕೊಡೋನು, ನನಗೆ ಅವನಿಗೂ ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ, ಮರ್ತೇ ಹೋಗ್ಬಿಡ್ತು. ಸೊ ಪೂಜೆ ಎಲ್ಲ ಮುಗೀತು. ಹಾಗೆ ತುಳಸಿ ಗಿಡ ಕೂಡ ತಂದಿದ್ವಿ, ತುಳಸಿ ಗಿಡ ಕೂಡ ನೆಟ್ಟಿದ್ದಾಯಿತು. ತುಳಸಿ ಗಿಡನ ಫಸ್ಟು ಇಲ್ಲಿ ತಂದಿಟ್ಟು ಇಲ್ಲಿ ದೇವ್ರ ಹತ್ರ ಪೂಜೆ ಮಾಡಿಬಿಟ್ಟು, ಒಂದು ಕೃಷ್ಣ ತುಳಸಿ, ಒಂದು ಶ್ರೀ ತುಳಸಿ ಎರಡನ್ನೂ ಒಟ್ಟಿಗೆ ನೆಡಿ ಅಂತ ಹೇಳಿದರು. ಅಂದರೆ ಒಂದೇ ಪಾಟ್ಗೆ ಹಾಕಿ ಅಂತ ಹಾಕಿದ್ದೀವಿ. ಇನ್ನೊಂದು ಎಕ್ಸ್ಟ್ರಾ ಶ್ರೀ ತುಳಸಿ ಇದೆ, ಅದನ್ನು ಬೇರೆ ಪಾಟ್ಗೆ ಹಾಕಬೇಕು. ಅದೊಂದು ಇರಲಿ ಎಕ್ಸ್ಟ್ರಾ ಅಂತೇಳಿ. ತುಳಸಿ ಗಿಡ ಮನೆ ಹತ್ರ ಇದ್ದರೆ ತುಂಬ ಒಳ್ಳೇದಲ್ವಾ, ಎಷ್ಟು ಬೇಕಾದ್ರೂ ನೆಡ್ಬೋದು ಅಂತ ಹೇಳಿದ್ರು. ಪೂಜೆ ಮಾಡೋದಕ್ಕೆ ಒಂದು ಪಾಟಲ್ಲಿ ಇಟ್ಕೊಂಡು ಮಿಕ್ಕಿದಿನ ಸುಮ್ಮನೆ ಹಾಗೆ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ದೇವ್ರ ಫೋಟೋಕ್ಕೆಲ್ಲ ಬೇಕು ಅಂದಾಗ ಅದೇ ಕಿತ್ಕೊಂಡು ರಾಯರಿಗೆ ಬೇಕಲ್ಲ, ಹೆಂಗಿದ್ರು ತುಳಸಿ ಗಿಡ, ತುಳಸಿ ಪತ್ರೆ ಬೇಕಲ್ವಾ, ಅದಕ್ಕೆ ಒಂದನ್ನು ಅದಕ್ಕೋಸ್ಕರ ಇಟ್ಕೊಂಡು ಒಂದು ಪಾಟಲ್ಲಿ ಪೂಜೆ ಮಾಡೋಕ್ಕೆ ಇಟ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದನ್ನು ನೆಡಬೇಕು. ಅದಕ್ಕೆ ಪಾಟ್ ಮಣ್ಣು ಎಲ್ಲ ಕರೆಕ್ಟಾಗಿರಲಿಲ್ಲ, ಅದಕ್ಕೆ ಅದನ್ನು ಸಂಜೆ ನೆಡ್ತೀನಿ. ಇವಾಗ ಪೂಜೆ ಮಾಡೋದು ನೆಟ್ಟಾಯಿತು, ಎಲ್ಲ ಆಗಿದೆ. ಇವಾಗ ಅಂಗಡಿಗೆ ಹೋಗಬೇಕು. ಬನ್ನಿ ಹೋಗೋಣ, ನಮ್ಮ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ. ಅಂಗಡಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅಪ್ಪ ಬಿಸಿಲು, ಬೆಳಿಗ್ಗೆನೇ ಎಷ್ಟು ಬಿಸಿಲಿದೆ ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ, ಇನ್ನೊಂದು 5 ನಿಮಿಷ ಹೋಗ್ತೀವಿ. ತುಂಬಾ ಅಂದರೆ ಹತ್ರನೇ ಇದೆ ನಮ್ಮ ಮನೆ, ಅಂಗಡಿಗೂ ನಮ್ಮ ಮನೆಗೂ ಸ್ವಲ್ಪ ಹತ್ರನೇ, ವಾಕಬಲ್ ಡಿಸ್ಟೆನ್ಸು. ನಾನು ಪ್ರತಿದಿನ ನಡ್ಕೊಂಡೇ ಹೋಗೋದು ಅಂಗಡಿಗೆ. ನನ್ನ ಹಸ್ಬೆಂಡ್ ಇದ್ದಾಗ ಮಾತ್ರ ಡ್ರಾಪ್ ಮಾಡ್ತಾರೆ, ಇನ್ನು ಬೇರೆ ಟೈಮಲ್ಲಿ ನಾನು ನಡ್ಕೊಂಡೇ ಓಡಾಡ್ತೀನಿ, ಹತ್ರ ಇದೆಯಲ್ಲ ಅಂತ ಹೇಳಿ. ಕರೆಕ್ಟಾಗಿ 2 ನಿಮಿಷಕ್ಕೆ ರೀಚ್ ಆಗ್ತೀವಿ ಅಂಗಡಿಗೆ. ಅಂಗಡಿ ಹತ್ರ ಬಂದ್ವಿ. ನಾನು ಕಾಲು ನೋವು ಅಂತ ಹೇಳಿದ್ನಲ್ಲ, ನಮ್ಮ ಪ್ರೀತು ಕಾಲು ನೋವು ಕೊಡೋ ತುಂಬ ಅಂತ. ನಾನಂದರೆ ಏನಂತ ಅವ್ನು ಗೊತ್ತಾ, ಏನಂತ ಹೇಳು ಕಾಲು ಚೇಂಜ್ ಮಾಡ್ಕೋಬೇಕಂತೆ. ಈ ಕಾಲು ತೆಗೆದ್ಬಿಟ್ಟು ಬೇರೆ ಕಾಲು ಹಾಕೊಳ್ಳಿ ಅಂತವನೇ. ಹಂಗೇನಾರು ಇದ್ದಿದ್ದು ಎಷ್ಟು ಚೆನ್ನಾಗಿರೋದಲ್ವ. ಬೇಡ ಅಂದಿದ್ದನ್ನು ತೆಗೆದಾಕ್ಬಿಟ್ಟು ನಮ್ಗೆ ಇಷ್ಟ ಆಗಿದ್ದನ್ನು ಹಾಕೋಬೋದಾಗಿತ್ತು. ಆಪ್ಷನ್ ಇಲ್ವೇ ನಮಗೆ. ನಮ್ಮ ಅಂಗಡಿಗೆ ಬಂದಿದ್ವಿ. ಫ್ರೆಂಡ್ಸ್, ಅಂಗಡಿ ಓಪನ್ ಮಾಡಿದ್ದಾಯಿತು. ಸೊ ಇವಾಗ ಬಂದ್ವಿ. ಇನ್ನು ಇಲ್ಲಿಗೆ ಅಂಗಡಿಗೆ ಬಂದಮೇಲೆ ನನಗೆ ಇಲ್ಲೇ ಕೆಲಸಗಳು ತುಂಬ ಇರುತ್ತೆ. ಸೊ ಅದಕ್ಕೆ ಈ ವ್ಲಾಗ್ನ ನಾನು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಂದರೆ ಒಂದು ಚಿಕ್ಕ ವ್ಲಾಗ್ ಅಷ್ಟೇ. ನಾನು ಗುರುವಾರದ ಪೂಜೆ ಎಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಹೆಂಗೆ ಮಾಡ್ತೀನಿ ಅಂತ, ಅದೆಷ್ಟು ಮಟ್ಟಿಗೆ ಕರೆಕ್ಟಾಗಿ ಬಂದಿದೆ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಮರ್ತ್ಕೊತಿದ್ದೀನಿ. ಎಲ್ಲಿ ಶೂಟ್ ಮಾಡ್ಕೋಬೇಕು ಅಲ್ಲೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ತುಂಬ ದಿನ ಆಯ್ತಲ್ಲ ಟಚ್ ಬಿಟ್ಟೋಗಿ, ಅದಕ್ಕೆ. ಸೊ ನೋಡೋಣ, ಇದನ್ನು ಎಂಡ್ ಮಾಡಿಬಿಡ್ತೀನಿ. ಆ್ಯಂಡ್ ಇಲ್ಲಿ ತುಂಬ ಕೆಲಸ ಇದೆ. ಇನ್ನು ನಾನು ಪೂಜೆ ಮಾಡಬೇಕು, ಕಸ ಗುಡಿಸ್ಬೇಕು, ಪೂಜೆ ಮಾಡಬೇಕು. ಅದಾದಮೇಲೆ ನೋಡಿ ಇದೆಲ್ಲ ಐಟಮ್ ಬಂದಿದೆ. ಇದು ರಾತ್ರಿ ಬಂತು ನೋಡಿ, ಇಲ್ಲಿ ಕಾಣ್ತಿದ್ಯಾ ನೋಡಿ, ಇಷ್ಟು ಐಟಮ್. ಇದೆಲ್ಲ ಸ್ಯಾರಿಗಳು, ಮತ್ತು ಇಲ್ಲೊಂದು ಬ್ಯಾಗ್ ಇದೆ ನೋಡಿ, ಗೊತ್ತಿದೆಯಾ, ಅದೆಲ್ಲ ಕಂಪ್ಲೀಟಾಗಿ ಸ್ಯಾರಿಗಳಾಗಿರುತ್ತೆ. ಸೊ ಇದ್ರದ್ದೆಲ್ಲ ವಿಡಿಯೋ
ಆದರೆ ಇವತ್ತು ಹಾಕ್ತೀನಿ, ಇಲ್ಲ ಅಂದರೆ ನಾಳೆ ಇದೆಲ್ಲ. ಯಾಕಂದರೆ ಇವತ್ತು ಕುರ್ತಿಗಳು ಹಾಕಬೇಕು. ನೋಡಿ ಅಲ್ಲಿ ಈ ಲಾಸ್ಟ್ ಕಾರ್ನರಲ್ಲಿ ಇದೆಯಲ್ಲ, ಅದೆಲ್ಲ ಕುರ್ತಿಗಳು ನೆನ್ನೆ ಬಂದಿರೋದು, ಅಂದರೆ ಮೊನ್ನೆನೇ ಬಂತು. ನಾನು ತಗೊಬಂದಿರಲಿಲ್ಲ, ನೆನ್ನೆ ತಗೊಬಂದ್ವಿ ಟ್ರಾನ್ಸ್ಪೋರ್ಟಿಂದ. ಸೊ ಅದ್ರದ್ದು ವಿಡಿಯೋ ಮಾಡಬೇಕು. 1000ಗೆ 4 ಎಲ್ಲ ಬ್ರ್ಯಾಂಡೆಡ್ ಆಗಿರುತ್ತೆ. ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಬ್ಲಾಗ್ಸ್ ಇರ್ಬೋದು, ಡ್ರೆಸ್ಸಸ್ ಇರ್ಬೋದು, ಸ್ಯಾರಿದೆಲ್ಲ ಸಪ್ರೇಟ್ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಚಿಕ್ಕದಾಗೆ ಮಾಡಿ ಹಾಕ್ತೀನಿ, ನಿಮ್ಗೆ ಯಾರಿಗೂ ಬೋರ್ ಹೊಡ್ಸಲ್ಲ. ಸೊ ಕುರ್ತಿಗಳದ್ದು ಸಪ್ರೇಟ್ ವೀಡಿಯೋ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. 1000ಗೆ 4 ಇರುತ್ತೆ, ಎಲ್ಲ ಬ್ರ್ಯಾಂಡೆಡು ತುಂಬ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಬೇಕೋ ಅವ್ರು ಬುಕ್ ಮಾಡ್ಕೋಬೋದು. ಎಷ್ಟೊಂದು ಜನ ಮೊನ್ನೆ ನಾನು ನೆಕ್ ಪೀಸ್ ಏನು ಮಂಗಲ ಚೈನ್ ಹಾಕಿದಾಗ ಇಬ್ಬರು ಪರ್ಚೇಸ್ ಮಾಡಿದ್ರಿ, ತುಂಬ ಖುಷಿ ಆಯಿತು. ಸೊ ಹಂಗಾಗಿ ನಾನು ಅದನ್ನು ಕೂಡ ಹಾಕ್ತೀನಿ. ಇನ್ಮೇಲೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಯಾವಾಗುತ್ತೆ ಅವಾಗ ಮಾಡ್ತೀನಿ. ಅದು ಪ್ರತಿದಿನ ಮಾಡ್ಬೋದು ಅಥವಾ ದಿನ ಬಿಟ್ಟು ದಿನ ಮಾಡ್ಬೋದು, ವಾರಕ್ಕೆ ಒಂದ್ಸಲ ಮಾಡ್ಬೋದು, ಗೊತ್ತಿಲ್ಲ ಯಾವಾಗುತ್ತೆ ಅಂತ. ಪ್ಲೀಸ್ ವಾಚ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.